ನಾನು ನನ್ನ ಜೀವನದಲ್ಲಿ ಯಾರಿಗೂ ಹೆದರುವಂತ ಅವಶ್ಯಕತೆ ನಾನು ತಾವು ನೋಡಿರಿ. ನಂದ ಹಳ್ಳಿ ಅಡ್ಡಾಡವನ ರಾಜ್ಯದ 224 ಕ್ಷೇತ್ರಗಳು ನಾನು ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ ಸರ್. ನೋಡ್ರಿ, ಕರ್ನಾಟಕದ ಎಲ್ಲಾ ಹಳ್ಳಿಗೆ ಹೋಗ್ತೀನಿ. ನಮ್ ಬೆಳಗಾಂ ಜಿಲ್ಲೆ ಒಬ್ಬ ರಾಜಕಾರಣಿ ನಿನ್ನೆ ಯಾವುದೋ ಹಳ್ಳಿ ಒಳಗ ನಂದು ಚುನಪ್ಪ ಪೂಜಾರಿ ಬ್ಯಾನರ್ ಹಾಕಿದ್ರ ತಮ್ಮ ಬ್ಯಾನರ್ ತಗಸಿ ಎತ್ತರ ಮತ್ತ ಬಹಳ ನನ್ನ ಕೆಣಕಿದೆ ಅಂದ್ರ ನಿನ್ನ ಕ್ಷೇತ್ರದಾಗ ಯಾವನಾರು ನಿಂದ್ರಿಸ್ಕೊಂಡು ಅಥವಾ ನಾನಾ ಬಂದ ನಿನ್ನ ಮಾಜಿ ಮಾಡ್ಬೇಕಾಕತ್ತೆ ಎತ್ತರ ನಾ ಹೇಳಿನೇ ಮತ್ ಮುಂದೆ ಏನಾಕೈತಿ ಗೊತ್ತಿಲ್ಲ ಮ್ಯಾಗ ಕಾರ್ಯಕ್ರಮ ಮಾಡೋದ ನಾನೇನಂದ್ರೆ ಕಣ ಬಿರ್ಸೈತಿ ಅಣ್ಣ ಕಣ ಬಿರ್ಸೈತಿ ಅಂದ್ರೆ ಎತ್ಕೊಂಡು ನಮ್ಮ ಯಾವ್ದು ಹೋಗ್ತಿರ್ತಿ ಅಂದ ಕೊಲ್ಲಾಪುರದಾಗ ಎಂತ ಕಣ ರೀ ಅಂತಂದ್ರೆ ಜೈಂಡಾ ಕಟ್ಟಿದಂತ ಹೊರಗಳು ನಮ್ಮ ಎರಡು ಜೋಡಿ ಅಂತ ವಿಚಾರ ಮಾಡಿದ್ರು. ಅಲ್ಪ ತುಳುಗ್ರ ಹೆಲಿಕಾಪ್ಟರ್ದಾಗ ಅಡ್ಡಾಡತ್ತಾರ ಹೆಲಿಕಾಪ್ಟರ್ ಯಾಕೆ ಅಡ್ಡಾಡ್ದ ಅದಕ್ಕೇನ್ ಸಂಬಂಧ ಐತೆ? ನಿಜವಾಗಿಯೂ ನಾವು ಶ್ರಮ ಪಡ್ತಕ್ಕಂಥವ್ರು, ಇಡೀ ನಾಡಿಗೆ ಅನ್ನ ಹಾಕ್ತಕ್ಕಂಥವ್ರ ರಕ್ತ ಬೆವರ ಭೂಮಿ ಒಳಗೆ ಸುರಿಸಿ ನಾಡಿಗೆ ಮಹಾಪ್ರಸಾದನ್ನ ಕೊಟ್ಟು ಬದುಕಿಸಿದಂತ ಮಕ್ಕಳು ನಾವು ಹೆಲಿಕಾಪ್ಟರ್ದಾಗ ಅಡ್ಡಾಡಬಾರ್ದು. ಎಲ್ಲರೂ ಕಾರ್ ಗಡ್ಡೆಗೆ ಅಡ್ಡಾಡ್ಬೇಕು, ಎಲ್ಲರೂ ಹೆಲಿಕಾಪ್ಟರ್ದಾಗ ಅಡ್ಡಾಡ್ಬೇಕು. ಗದ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳು. ಗದ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಸಾವಿರಾರು ಜನ ಲೈಕ್ ಕಮೆಂಟ್ ಶೇರ್ ಮಾಡೋರಿಗೆ ಅನೇಕ ನಮಸ್ಕಾರ, ಧನ್ಯವಾದಗಳು. ಈ ಎಪಿಸೋಡ ಮಾಡಿದ ಮ್ಯಾಗ ಬಹಳಷ್ಟು ಮಂದಿ ಬೇರೆ ಬೇರೆ ತಿಳ್ಕೊತಾರ. ಅಂದ್ರೆ ಬಹಳಷ್ಟು ಮಂದಿ ಇಲ್ಲ, ಸ್ವಲ್ಪ ಮಂದಿ ಐತಾರ ಕೈ ಮ್ಯಾಗ ಬಳ್ಳ ಎಣಿಕೆ ಅಟ್ಟ ಮಂದಿ ಅವ್ರಿಗೆ ಏನ್ ತಿಂದಿತ್ತು ಆಮೇಲೆ ಅದನ್ನ ಯಾವ ಎಂಗಲ್ದಾಗ ಅವ್ರು ನೋಡ್ತಾರಂತೂ ನಮಗೂ ಗೊತ್ತಾಗಲ್ಲ. ಆದ್ರ ಒಟ್ಟಾರೆ ಬಹಳ ದಿವಸ ಕರೆಂಟ್ ಮುಚ್ಚಿಡಕ್ ಆಗುದಿಲ್ಲ, ಸುಳ್ಳು ಮುಚ್ಚಿಡ್ಬೋದು ನೀವು. ಕರೆಂಟ್ ಬಹಳ ದಿವಸ ಒಂದ್ ದಿವಸ ಅದು ಹೊರಬೀಳುದನ್ನ. ಯಾಕಂದ್ರ ಒಂದು ಕಾಲಕ್ಕ ರಾಜ್ಯ ರೈತ ಸಂಘ 80ರ ದಶಕದೊಳಗ ಸರ್ಕಾರನ ಕೆಡುವಂತ ಒಂದು ದೊಡ್ಡ ಸಂಘಟನೆ ರಾಜ್ಯ ತುಂಬ. ಗುಂಡೂರಾವ್ ಸರ್ಕಾರ ಬಿತ್ತು 83ರಾಗ. ನಂಜುಂಡಸ್ವಾಮಿ, ಬಾಬಾಗೌಡ್ರಂತ ಅನೇಕ ನಾಯಕರು ರೈತರನ್ನ ಹಳ್ಳಿಗೆ ಸಂಘಟನೆ ಮಾಡಿದ್ರು. ಅಂದ ಸಂಜೆ ಮ್ಯಾಲ ಅವ್ರ ಗ್ರಾಮ ಪ್ರವೇಶ ಮಾಡಬಾರ್ದು, ಅವ್ರಿಗೊಂದು ಟೈಮ್ ಕೊಟ್ರು. ಬ್ಯಾಂಕ್ದವ್ರ ಸರ್ಕಾರಿ ಅಧಿಕಾರಿಗಳು ಯಾರನ್ನ ಬರ್ಬೇಕಾದ್ರೆ ಆ ಟೈಮ್ದಾಗ ಅಷ್ಟೇ ಬರ್ಬೇಕು. ಅವ್ರ ಒಂದು ಹೋರಾಟ, ಹಸಿರು ಶಾಲು ಹೋರಾಟ ವಿಧಾನಸೌಧದಾಗ ಎಲ್ಲಾ ರೈತರು ಆರಿಸಿ ಬರ್ತಾರಂತ ಒಂದು ಪಕ್ಷ ಕಟ್ಟ್ರು. ಆದ್ರ ಯಶಸ್ವಿ ಆಗ್ಲಿಲ್ಲ. ಅದರ ಮುಖ್ಯವಾಹಿನಿಗಿದ್ದಂತ ಬಾಬಾಗೌಡರು ಮತ್ತು ಎಂ ಡಿ ನಂಜುಂಡಸ್ವಾಮಿ ಅವರ 1989ರಾಗ ಬಾಬಾಗೌಡ ಪಾಟೀಲ್ರ ಕಿತ್ತೂರು ವಿಧಾನಸಭಾ ಮತ್ತು ಧಾರವಾಡ ಗ್ರಾಮೀಣ ವಿಧಾನಸಭಾ ಎರಡೂ ಕಡೆ ಬಹಳ ಲೀಡ್ ಆರಿಸಿ ಬಂದ್ರು ಬಾಬಾಗೌಡರು. ಎಲ್ಲಿ ಅವ್ರು ಉಡುಪಿ ಕಡೆ ಎಲ್ಲಾ ಕಡೆ ರಾಜ್ಯದಾಗ ಎಲ್ಲಿ ನಿಂತಿದ್ರು ಏನಾಗೈತಿ ಎಲ್ಲ ಬಿದ್ದು. ಆದ್ರೆ ಎರಡು ಕಡೆ ಬಾಬಾಗೌಡರು ಆರಿಸಿ ಬಂದ್ರು. 10 ರೂಪಾಯಿ ಖರ್ಚಿಲ್ಲದೆ ಮನ್ಯಾಗಿನ ಊಟ ಮಾಡಿ 2 ಕ್ಷೇತ್ರದಾಗ ಜನ ರೈತರೆಲ್ಲ ಕೂಡಿ ಆರಿಸ್ತಂದ್ರ. ಆಮ್ಯಾಗ ಉಪಚುನಾವಣೆ ಒಳಗ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಅವ್ರನ್ನು ಆರಿಸ್ತಂದ್ರ. ಆಮೇಲೆ ಒಳ್ಳೆ ಬಾಬಾಗೌಡ್ರ ರೈತ ಸಂಘ ಬಿಟ್ಟು ಬಿಜೆಪಿ ಹೋಗಿ MP ಕೇಂದ್ರದಾಗ ಮಂತ್ರಿ ಆಗ್ತಾರ, ಸೆಕೆಂಡ್ರಿ. ಆನಂತರ ಅವ್ರ ಮಕ್ಕಳ ಬಾಬಾಗೌಡ್ರ ಮಕ್ಕಳು ಪಾಪ ಈಗ ರೈತ ಸಂಘದಿಂದ ನೇಪಥ್ಯಕ್ಕೆ ಸರಿದಾರ. ರುದ್ರಪ್ಪ ಮುಕಾಶಿ ಅವ್ರ ಮಗನು ಹಿಂದೆ ಸರಿದಾರ. ಹೆಚ್ಚ ಕಡಿಮೆ ಬಾಬಾ ಎಂ ಡಿ ನಂಜುಂಡಸ್ವಾಮಿ ಅವ್ರ ಮಕ್ಕಳು ಚುಕ್ಕಿ ನಂಜುಂಡಸ್ವಾಮಿ ಮತ್ತು ಪಚ್ಚೆ ನಂಜುಂಡಸ್ವಾಮಿ ಇವತ್ತ ಅನಾಥ ಆದಂಗಂದ್ರ ರೈತ ಸಂಘ ಎಲ್ಲೂ ಪ್ರಬಲಿಲ್ಲ. ಇವತ್ತು ಪುಟ್ಟಣ್ಣಯ್ಯ ಆಗ್ಲಿ, ಪುಟ್ಟಣ್ಣಯ್ಯರ ಒಬ್ಬ ಮೇಲ್ಕೋಟೆ ಒಳಗೆ MLA ಆಗಿ ರೈತ ಸಂಘದಿಂದ. ಅವ್ರ ಮಗ ಇವತ್ತು ದರ್ಶನ್ ಪುಟ್ಟಣ್ಣಯ್ಯ ಮೇಲ್ಕೋಟೆ ಒಳಗೆ MLA ಅದಾರು. ಆಮ್ಯಾಗ ಕೂಡಿಹಳ್ಳಿ ಚಂದ್ರಶೇಖರ್ ಆತು, ಕುರುಬೂರು ಶಾಂತಕುಮಾರ ರಾಜ್ಯ ಮಟ್ಟದ ನಾಯಕರು. ಎಲ್ಲೂ ಒಂದು ಕ್ಷೇತ್ರದಾಗ ನೆಲೆಯಿಂದ ಒಂದು ಸಂಘಟನೆ ಮಾಡ್ಕೊತ ಅಡ್ಡಾಡ್ತಾರ. ಆದ್ರೆ ಇದನ್ನ ಯಾಕೆ ವಿಷಯ ರಿಮೆಂಬರ್ ತಗೊಂಡ್ರೆ, ಈ ವಾರ ತಿಂಗಳ ಒಂದ ರೈತ ಹೋರಾಟ ಗುರ್ಲಾಪುರ್ ಕ್ರಾಸ್ನಾಗ ಒಂದು ಹೋರಾಟ ರೈತರದ್ದು. ಯಾಕಂದ್ರೆ ಬಹಳ ದಿವಸದಿಂದ ಇವರೆಲ್ಲ ನಾಯಕರ ಅಸಹಾಯಕರಾದಾಗ ಒಬ್ರು ಯಾರೇ ಲೀಡರ್ಶಿಪ್ ಬೇಕಾಗಿತ್ತು, ಒಂದು ಹೋರಾಟಕ್ಕೆ ಒಂದು ವೇದಿಕೆ ಬೇಕಾಗಿತ್ತು. ಅವಾಗ ಬಂದವರನ್ನ ಈ ಚುನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಗುರೂಜಿ ನೇತೃತ್ವ ವಹಿಸ್ತಾರ. ಒಂದು ಗುರ್ಲಾಪುರ್ ಕ್ರಾಸ್ನಾಗ ಒಂದು ಹೋರಾಟಕ್ಕೆ ಅಣಿ ಮಾಡ್ತಾರ ರೈತರ. ಮೊದಲು ಎಲ್ಲ ಕಡೆ ಹೋಗಿ ಸಂಘಟನಾ ಮಾಡಿ ಕಬ್ಬಿಗೆ ರೇಟ್
ಹೆಚ್ಚು ತಗೋಬೇಕು ನಾವ, ಈ ರೇಟ್ ಬೇಡ, ಬಾಳ ವರ್ಷದಿಂದ ಇಷ್ಟ ರೇಟ್ ಐತಿ, ಗೊಬ್ಬರ ರೇಟ್, ಬೀಜದ ರೇಟ್, ಕಳೆ ಆಳ ಹೋಳ ರೇಟ್ ಎಲ್ಲ ಹೆಚ್ಚಾಗಿದಾವ ಅಂತ ಒಂದು ಊರೂರು ಸಂಘಟನೆ ಮಾಡ್ತಾರೆ. ಈ ಶಶಿಕಾಂತ್ ಗುರೂಜಿ ಅವ್ರ ಬಗ್ಗೆ ಹೇಳ್ಬೇಕಂದ್ರ ಇವರು ಅಥಣಿ ತಾಲೂಕಾ ದರೂರ್ ಗ್ರಾಮದವರ. ಇಂಚಗೇರಿ ಸಂಪ್ರದಾಯ ಒಂದು ಮಾಧವಾನಂದ ಸ್ವಾಮೀಜಿ ಎಲ್ಲಿ ಅನ್ಯಾಯ ಆಗ್ತಿತ್ಲ ಅಲ್ಲಿ ಇವರ ಪ್ರತಿಭಟಿಸುವಂತ ಒಂದು ಮನೋಧೈರ್ಯವನ್ನು ಕೊಡುವಂತ ಒಂದು ಇಂಚಗೇರಿ ಸಂಪ್ರದಾಯ. ಅಲ್ಲಿ ಶಶಿಕಾಂತ್ ಗುರೂಜಿ ಅವರ ಅಲ್ಲಿಯ ಒಂದು ಆ ಸಂಪ್ರದಾಯದಾಗ ಶಶಿಕಾಂತ್ ಗುರೂಜಿ ಅವರು ನಡ್ಕೋತಾರೆ. ಒಟ್ಟಾರೆ ಸನ್ಯಾಸಿ, ಆದ್ರೆ ಅನ್ಯಾಯ ಕಂಡ್ರೆ ಅವ್ರಿಗೆ ಸಹಿಸಾಕಾಗುದಿಲ್ಲ ಶಶಿಕಾಂತ್ ಗುರೂಜಿ. ಅದೇ ರೀತಿ ಚಿನ್ನಪ್ಪ ಪೂಜಾರಿ ಅವರು ಕೂಡ ಒಂದು 20-25 ವರ್ಷದಿಂದ ರೈತ ಸಂಘದಾಗ ಇದ್ದವರು. ಬಾಬಾಗೌಡ್ರ ಆಯ್ತು, ನಂಜುಂಡಸ್ವಾಮಿ ಆಯ್ತು, ಅನೇಕ ಜನ ಈ ಚುಕ್ಕೆ ನಂಜುಂಡಸ್ವಾಮಿ ಆಯ್ತು, ದರ್ಶನ್ ಪುಟ್ಟಣ್ಣಯ್ಯ, ಕೋಡಿಹಳ್ಳಿ ಚಂದ್ರಶೇಖರ್, ಕುರುಬೂರು ಚಂದ್ರ, ಇವ್ರನ್ನೆಲ್ಲ ನೋಡಿದವರು. ಅವರ ಈ ಅರಬಾವಿ ಮತಕ್ಷೇತ್ರ ಮೂಡಲ್ಗಿ ಒಂದ ತಾಲೂಕಿನ ರಾಜಾಪುರ ಗ್ರಾಮದವರು. ರೈತ ಸಂಘ ಬೆನ್ನ ಹಚ್ಚಿ ಒಂದ್ ಸ್ವಲ್ಪ ಜಮೀನು ಮಾರ್ಕೊಂಡಾರ ಅವರು. ಆದ್ರೆ ಒಂದು ರೈತರ ಬಗ್ಗೆ ಏನಾರೇ ಒಂದ ಮಾಡ್ಬೇಕನ್ನೋ ಒಂದು ಮನಸ್ಥಿತಿ ಏನೈತಿ. ಬೆಳಗ್ಗೆ ಹೇಳ್ಬಿಡ್ದ ರೈತರು ಎಲ್ಲಿದ್ದರೆ ಹೋಗಿ ಸಂಘಟನೆ ಮಾಡುದು, ಹಸಿರು ಶಾಲು ದೀಕ್ಷೆ ಆಯ್ತು, ಇದಾಯ್ತು, ಬಹಳ ಚಂದಂಗೆ ಒಂದು ಸಂಘಟನೆ ನಡೆದಾರ. ನನಗೆ ಬಹಳಷ್ಟು ಮಂದಿ ಅವರ MLA ಕುಂಡ್ಬೇಕು, ಶಶಿಕಾಂತ್ ಗುರೂಜಿ ಆಯ್ತು, ಚುನ್ನಪ್ಪ ಪೂಜಾರಿ ಅವ್ರ MLA ಕುಂಡ್ಬೇಕು, ನಾವ ಅವ್ರನ್ನ ಆರಿಸ್ಕೊಡ್ತು. ಬಹಳಷ್ಟು ನನ್ನ ಕಮೆಂಟ್ಗಳು ನೋಡ್ರಿ, ನೀವು ತೆಗೆದು 100 ಜನ ಕಮೆಂಟ್ ಮಾಡಿದಾರೆ. ಯಾವ್ದಕ್ಕೂ ಹೆದರ್ಬೇಡ್ರಿ, ಯಾಕಂದ್ರೆ ನೀವು ರೈತ ಪರವಾಗಿ ಧ್ವನಿ ಎತ್ತವ್ರು ಬೇಕಂತೇಳಿ ಇಬ್ಬರಿಗೂ ದುಂಬಾಲು ಬಿದ್ದು ಅವ್ರ ಬಗ್ಗೆ ಎಪಿಸೋಡ್ ಮಾಡ್ರಂದ. ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡ್ರಿ. ಏನ್ ನಾನು ಹಿಂಗ್ ಹೇಳತ್ತೇನೆ ಅಂತಲ್ಲ, ಅವ್ರು ಹೇಳಿದ್ದು ನನಗೆ ಫೋನ್ ಮಾಡಿ ಹೇಳಿದ್ರ ಮ್ಯಾಗ ನಾ ಹೇಳತ್ತೇನೆ. ಒಟ್ಟಾರೆ ಅವ್ರ ಒಂದು ಹೋರಾಟ ಮಾಡೋದ್ನಾಗ, ಈ ಗುರ್ಲಾಪುರ್ ಕ್ರಾಸ್ ಹೋರಾಟ ಮಾಡೋದ್ನಾಗ ದೊಡ್ಡ ದೊಡ್ಡ ಖಾಸಗಿ ಫ್ಯಾಕ್ಟ್ರಿ ಮಾಲಕರಿಗೆ ಚಾಲೂ ಮಾಡ್ಬಿಡ್ಲಿಲ್ಲ. ಅವ್ರು ರೇಟ್ ಫಿಕ್ಸ್ ಮಾಡಿನ ನೀವು ಚಾಲೂ ಮಾಡ್ಬೇಕಂದ್ರ ಜಿಲ್ಲಾದಾಗಿನ ಆಜು ಬಾಜಿಕಿನ ಜಿಲ್ಲಾದಾಗ ಹೋಗಿ ಕೆಲಸ ಯಾವ ಫ್ಯಾಕ್ಟ್ರಿನೂ ಚಾಲೂ ಮಾಡ್ಲಿಲ್ಲ. ಸರ್ಕಾರನ ಓಡಿ ಬಂತ ಗುರ್ಲಾಪುರ್ ಕ್ರಾಸ್ಗೆ. ಆಮ್ಯಾಗ 3500 ಇವ್ರು ಹಿಡಿದ್ರು, 3300 ಕೊಡೋದು ಮಾಡಿ ಇವತ್ತ ಒಟ್ಟಾರೆ ರೈತರ ನೆಮ್ಮದಿಯಿಂದ ಶಾಂತದಿಂದ ಕಬ್ಬು ಕಳ್ಸತ್ತಾರ. ಇದು ಒಂದು ಪಾಠ. ಆ ನಂತರ ಕೆಲವೊಂದು ಘಟನೆಗಳ ಶಶಿಕಾಂತ್ ಗುರೂಜಿಗೆ ಕೆಲವೊಂದು ಊರಾಗ ಅಲ್ಲಿ ಅರಬಾವಿ ಕ್ಷೇತ್ರದಾಗ ಅವ್ರನ್ನ ಕರೆಸಬೇಡ್ರಿ, ಕಾರ್ಯಕ್ರಮಗಳಿಗೆ ಪೋಸ್ಟರ್ ಹಾಕ್ಬೇಡ್ರಿ, ಬ್ಯಾನರ್ ಹಾಕ್ಬೇಡ್ರಿ ಅಂತ ಶಶಿಕಾಂತ್ ಗುರೂಜಿ ಅವರಿಗೆ ಅಲ್ಲಿಯ ಕೆಲವು ಕಾರ್ಯಕರ್ತರ ಧಮಕಿ ಹಾಕಕತ್ರ. ಅದ ಊರಾಗ ಮತ್ತ ಅವ್ರು ಶಶಿಕಾಂತ್ ಗುರೂಜಿ ಕರೆದು ಸನ್ಮಾನ ಮಾಡಿದ್ರು ಅರಬಾವಿ ಕ್ಷೇತ್ರದಾಗ. ಆಮೇಲೆ ಚುನ್ನಪ್ಪ ಪೂಜಾರಿ ಅವ್ರಿಗೂ ಕೂಡ ಅವ್ರ ಹಿಂಬಾಲಕರಿಗೆ ಅವ್ರಿಗೆ ಏನೋ ಒಂದಮ್ಮಿ ತ್ರಾಸ ಕೊಡಕ್ ಶುರು ಮಾಡಿದ್ದಾರೆ ಅಪ್ರತ್ಯಕ್ಷವಾಗಿ. ಆದ್ರ ಚುನ್ನಪ್ಪ ಪೂಜಾರಿ ಅವರು ಹೇಳ್ತಾರ, ಒಂದ ಹೆಲಿಕಾಪ್ಟರ್ದಾಗ ಈ ಹರಾಮ್ ರೊಕ್ಕದಾಗ ಹೆಲಿಕಾಪ್ಟರ್ದಾಗ ಅಡ್ಡಾಡ್ತಾರ, ತುಡುಗರ ರೊಕ್ಕದಾಗ ಅಡ್ಡಾಡ್ತಾರ, 2000 ಕೋಟಿ ಗಂಟೆ ರೊಕ್ಕ ಮಾಡಿದಾರ ಹರಾಮ್ದ, ಏನೇನೋ ಅವ್ರು ಮಾತಾಡ್ತಾರ. ಆದ್ರೆ ಕೆಲವು ಜನ ಇವ್ರಿಗೆ ಅಂದ್ರೆ ತಿಳ್ಕೊಳಕ್ ಶುರು ಮಾಡಿದಾರ ಅವ್ರು. ಆದ್ರೆ ಅವ್ರ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡತ್ತಾರ ಇಬ್ರು. ಅವ್ರ ಜೊತೆ ಅನೇಕ ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಬಂದೈತಿ. ಇವತ್ತು ಚುನ್ನಪ್ಪ ಪೂಜಾರಿ ಜೊತೆ ಆಗ್ಲಿ, ಇವತ್ತ ಶಶಿಕಾಂತ್ ಗುರೂಜಿ ಅವ್ರ ಸಲುವಾಗಿ ಆಗ್ಲಿ, ಯಾರು ಇಲ್ದ ಕೇಳ್ದಿದ್ದಾಗ ಒಂದು ರೈತರಿಗೆ ಒಂದು ಬೆಲೆ ಕೊಡಿಸಿರು, ರೈತರ ಧ್ವನಿ ಎತ್ತಿ ಮಾತಾಡುವಂಗ ಮಾಡಿದ್ರು. ಇನ್ನೂ ಅನೇಕ ಕಂಪ್ಲೇಂಟ್ಗಳು ಬಂದಾವ ನಮಗ. ಈ ಕಾಟಾ ಬಿಡುವ ಎಲ್ಲ ದಾಖಲೆಗಳು ಅದಾವು, ಕೊಡ್ತೀನಿ. ಅದ್ರ ಬಗ್ಗೆ ಒಂದು ಹೋರಾಟ ಶುರು ಮಾಡ್ಲಿ. ಅಂದ್ರೆ ನಾ ಹೇಳುದಷ್ಟ, ಯಾರು ಬೆಳೆದಿದ್ದಾಗ ರಕ್ತಗತವಾಗಿ ಬಂದಂತ ರೈತ ನಾಯಕರ ಮಕ್ಕಳ ಹಿಂದೆ ಸರಿದಾಗ ಈ ಶಶಿಕಾಂತ್ ಗುರೂಜಿ, ಚುನ್ನಪ್ಪ ಪೂಜಾರಿ ಇವತ್ತು ಅವರ MLA ಆಗಬೇಕು, ಅವರ ಜನಧ್ವನಿ ಆಗಬೇಕು, ರೈತರ ಧ್ವನಿ ಆಗ್ಬೇಕಂತೇಳಿ ಅಲ್ಲಿ ಮಂದಿ ಮಾತಾಡತಾರ. ಅದಕ್ಕ ಒಟ್ಟಾರೆ ಅವ್ರಿಗೆ ಆ ಇಚ್ಛಾ ಇತ್ತು ಇಲ್ಲೋ ನನಗಂತೂ ಗೊತ್ತಿಲ್ಲ. ಆದ್ರೆ ಜನಾಭಿಪ್ರಾಯ ಮಾತ್ರ ಇಬ್ಬರ ಬಗ್ಗೆ ಒಟ್ಟಾರೆ ಒಂದು ಒಳ್ಳೆಯ ಅಭಿಪ್ರಾಯ ಜಿಲ್ಲೆ ತುಂಬಾ ಬರತೈತಿ. ಇಬ್ರು ನಾಯಕರಾಗಕ್ಕ ಒಂದ ಒಳ್ಳೆಯ ನಾಯಕತ್ವ ಗುಣಗಳದಾವ ಅವರಲ್ಲಿ. ಅವ್ರಂತವ್ರ ರಾಜಕಾರಣಕ್ಕೆ ಬರಬೇಕು, ದುಷ್ಟ ಶಕ್ತಿಗಳು ನೋಡಿಸ್ಬೇಕು. ಅವ್ರು ಯಾವ್ದೇ ಕ್ಷೇತ್ರ ಕುಂತ್ರು ಆರಿಸ್ಕೊಡ್ತೇವೆ ಅಂತ ಮಂದಿ ಸ್ವಯಂ ಘೋಷಿತವಾಗಿ ಕಮೆಂಟ್ ಮಾಡತ್ತಾರ. ಮೊದಲು ಕಮೆಂಟ್ ಮಾಡಕ್ ಸದ ಕಲಿಸ್ತೈತಿ ಮಂದಿ. ಅಂದ್ರೆ ಒಟ್ಟಾರೆ ಅವ್ರ ಮ್ಯಾಗ ಪ್ರೀತಿ ಐತಿ. ಅವ್ರ ರಾಜಕಾರಣ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ನಿಂದಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅವ್ರ ಬಗ್ಗೆ ಅಭಿಮಾನಿ ಇರೋರ ನೀವು ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಅವ್ರು ಬಂದ್ರೆ ಒಳ್ಳೇದಾಗ್ತಿತ್ತು, ರೈತ ಸಂಘದಾಗ ಇದ್ರೆ ಒಳ್ಳೇದಾಗ್ತಿತ್ತು, ರೈತ ಹೋರಾಟದಾಗ ಅವ್ರ ಅಡಿ ಇರ್ಬೇಕು ಅನ್ನೋದನ್ನ ನೀವೆಲ್ಲ ಕಮೆಂಟ್ ಮೂಲಕ ನನಗೆ ತಿಳಿಸ್ಬೇಕು. ಆದ್ರೆ ಒಟ್ಟಾರೆ ಅವ್ರ ಅಭಿಪ್ರಾಯ ಅಂತೂ ನಾವು ಕೇಳಿಲ್ಲ. ಆದ್ರ ನಿಮ್ಮ ಧ್ವನಿಯಾಗಿ ಈ ಗರ್ದಿ ಗಮ್ಮತ್ ನೀವು ಹೇಳಿದ್ದನ್ನ ಹೇಳತ್ತನೋ ಅದಕ್ಕೆ ನಿಮ್ಮ ಸಲಹೆ ಸೂಚನೆಗಳನ್ನ ಅವ್ರಿಗೆ ನೀವು ಕೊಡಬೇಕು. ನಮಸ್ಕಾರ.